ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ದಯವಿಟ್ಟು ಕೂತ್ಕೋಬೇಕಂತ ಮನವಿ ಮಾಡಿಕೊಳ್ಳುತ್ತಾ, ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಗೆ ನಮ್ಮ ಘನ ಸರ್ಕಾರದ ಪ್ರವಾಸೋದ್ಯಮ ಸಚಿವರು ಹಾಗೂ ಗಡಿ ಉಸ್ತುವಾರಿ ಸಚಿವರಂತ ಈಗ ಪದಗ್ರಹಣ ಮಾಡಿ ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಬೆಳಗಾವಿ ನಗರದಲ್ಲಿ ಜಿಲ್ಲಾಧಿಕಾರಿ ಅವರ ಕಚೇರಿಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆ ಸಭೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸಾಹೇಬರಿಗೆ ನಾನು ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಅದೇ ರೀತಿ ಮಾನ್ಯ ಸವದತ್ತಿ ಶಾಸಕರಾದ ಶ್ರೀ ವಿಶ್ವಾಸ್ ವೈದ್ಯ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಕನ್ನಡ ಪರ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಕನ್ನಡ ಭಾಷೆಗೋಸ್ಕರ ಹಾಗೂ ಕನ್ನಡ ರಾಜ್ಯದಗೋಸ್ಕರ ಹೋರಾಟ ಮಾಡಿರುವಂತ ನಮ್ಮ ಅಶೋಕ್ ಚಂದ್ರಗಿ ಸಾಹೇಬರು ನಮ್ಮ ಈ ಸಭೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ನನ್ನ ಸಹೋದ್ಯೋಗಿಗಳು ಪೊಲೀಸ್ ಆಯುಕ್ತರು ಭೂಷಣ್ ಸಾಹೇಬರಿದ್ದಾರೆ. ಅದೇ ರೀತಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೀಮಾಶಂಕರ್ ಅವರಿದ್ದಾರೆ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ರಾಹುಲ್ ಶಿಂದೆ ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ. ನಮ್ಮ ಮಾಧ್ಯಮದ ಸಮಿತ್ರರು ಇಲ್ಲಿದ್ದಾರೆ, ಅವರಿಗೂ ಸ್ವಾಗತವನ್ನು ಹೇಳುತ್ತಾ, ಸರ್ ಮೊದಲನೇದಾಗಿ ಸರ್ ನಮ್ಮ ಜಿಲ್ಲೆನಲ್ಲಿರುವಂತ ಎಲ್ಲ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತು ತಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದಾರೆ ಸರ್. ಮೊದಲನೇದಾಗಿ ಅವರು ತಮಗೆ ಶಾಲು ಮತ್ತೆ ಮಾಲೆ ಹಾಕಿ ಅವರು ಸನ್ಮಾನ ಮಾಡಲಿಕ್ಕಿದ್ದಾರೆ ಸರ್. अभी सेंटर टेबल हटा के नहीं ये टेबल सेंटर टेबल इस मीटिंग 150 चेयर ಸಂತೋಷ್ ಬರಲಿಲ್ಲ ಫೋಟೋ ಕೊಡೋದು ಮತ್ತೆ ಫೋಟೋ
ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಎಲ್ಲರೂ ದಯವಿಟ್ಟು ತಮ್ಮ ಆಸೀನಕ್ಕೆ ಹೋಗ್ಬೇಕು, ಆಸೀನರಾಗಬೇಕಂತ ಕೋರುತ್ತಾ ಈಗ ಅಶೋಕ್ ಚಂದ್ರಗಿರಿ ಅವರು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ.